ಇದು ನನ್ನ ಈಸಿಯಾಗಿರೋ ಹೋಮ್ ಮೇಡ್ ಪೀನಟ್ ಬಟರ್ ರೆಸಿಪಿ. ನಾನು ಮನೆಯಲ್ಲಿ ಫುಲ್ ಹೆಲ್ದಿಯಾಗಿ ಸಖತ್ ರುಚಿಯಾಗಿರೋ ಪೀನಟ್ ಬಟರ್ ಮಾಡೋಕ್ಕೆ ಶುರು ಮಾಡಿದ್ದೀನಿ. ಸೊ ಹೋಪ್ಫುಲಿ ನೀವು ಈ ವಿಡಿಯೋ ನೋಡಿದ್ಮೇಲೆ ಅಂಗಡಿಯಿಂದ ಪೀನಟ್ ಬಟರ್ ತೊಗೊಳ್ಳೋದು ಕಡಿಮೆ ಮಾಡ್ತೀರಾ, ಇಲ್ಲಾಂದರೆ ನಿಲ್ಲಿಸ್ತೀರಾ ಅಂತ ಅನ್ಕೊತೀನಿ. ಇದನ್ನು ಶುರು ಮಾಡೋದಕ್ಕಿಂತ ಮುಂಚೆ ಈ ವಿಡಿಯೋ ಕೆಳಗಡೆ ಹೋಗಿ ಆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಆಮೇಲೆ ಶುರು ಮಾಡೋಣ. ಮೊದಲು ಇದಕ್ಕೆ ನಾವು ಕಡಲೆಕಾಯಿನ ಹುರ್ಕೊಬೇಕು. ನಿಮಗೆ ಅಂಗಡಿನಲ್ಲಿ ಹುರಿದಿರೋ ಕಡಲೆಕಾಯಿ ಸಿಕ್ಕಿದ್ರೆ ತುಂಬ ಸುಲಭ ಆಗುತ್ತೆ ಇದನ್ನು ಮಾಡೋದು. ನೀವು ಅಂಗಡಿನಲ್ಲಿ ತೊಗೊತಾ ಇದ್ದರೆ ಸಿಪ್ಪೆ ಬಿಡಿಸಿರೋದನ್ನು ತೊಗೊಬೋದು, ಆವಾಗ ಇನ್ನೂ ಸ್ಮೂತಾಗಿ ಆಗುತ್ತೆ ಪೀನಟ್ ಬಟರು. ನಾನು 1 kg ಪೀನಟ್ ಬಟರ್ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಇದು 1 kg ಕಡಲೆಕಾಯಿ ಇದೆ. ಇದ್ರಾಗೆ ಬೇಕಾದರೆ ಇದನ್ನು ಅವೆನ್ನಲ್ಲೂ ಹುರ್ಕೊಬೋದು. ಒಂದು 180 ಡಿಗ್ರೀಸಲ್ಲಿ ಒಂದು 20ರಿಂದ 30 ನಿಮಿಷ ಮಾಡಿದ್ರೆ ಚೆನ್ನಾಗಾಗುತ್ತೆ. ಅವೆನ್ನಲ್ಲೂ ನಿಮ್ಗೆ ಯಾವ ಥರ ರುಚಿ ಇಷ್ಟ ಆಗುತ್ತೋ ಆ ಥರ ಹುರ್ಕೊಬೋದು. ಇದನ್ನು ಲೈಟಾಗಿ, ಮೀಡಿಯಮ್ ಆಗಿ, ಇಲ್ಲಾಂದರೆ ಡಾರ್ಕಾಗಿ ಮಾಡ್ಕೊಬೋದು. ಸ್ವಲ್ಪ ಟೇಸ್ಟು ಡಿಫ್ರೆಂಟ್ ಇರುತ್ತೆ, ಲೈಟಾಗಿ, ಮೀಡಿಯಮ್ ಆಗಿ ಮತ್ತು ಡಾರ್ಕಾಗಿ ಮಾಡಿದಾಗ. ನನಗೆ ಒಂದು ಸ್ವಲ್ಪ ಡಾರ್ಕ್ ಆಗಿದ್ರೆ ಇಷ್ಟ ಆಗುತ್ತೆ. ಸೊ ಅಲ್ಲಿವರೆಗೂ ಇದನ್ನು ಹುರ್ಕೊತೀನಿ. ಇದು ಫುಲ್ಲು ಈವನ್ ಆಗಿ ಹುರ್ಕೊಬೇಕು. ಫ್ಲೇಮ್ ಒಂದು ಸ್ವಲ್ಪ ಮೀಡಿಯಮಲ್ಲಿರಬೇಕು, ತುಂಬ ಹೈಯಲ್ಲಿರಬಾರ್ದು. ತುಂಬ ಹೈಯಲ್ಲಿಟ್ಟರೆ ಆಚೆ ಕಡೆ ಫುಲ್ಲು ಸುಟ್ಟೋಗುತ್ತೆ, ಒಳಗಡೆ ಅಷ್ಟು ಚೆನ್ನಾಗಿ ಆಗಿರೋದಿಲ್ಲ. ಚೆನ್ನಾಗಿ ಇದು ಹುರ್ಕೊಂಡ್ಮೇಲೆ ಇದನ್ನು ಒಂದು ಪ್ಲೇಟ್ಗೆ ಹಾಕಿ ಆರಕ್ಕೆ ಬಿಡೋಣ. ನಿಮಗೆ ಫುಲ್ಲು ಸ್ಮೂತಾಗಿರೋ ಪೀನಟ್ ಬಟರ್ ಬೇಕು ಅಂದರೆ ಇದ್ರ ಮೇಲಿರೋ ಸಿಪ್ಪೆನ ಫುಲ್ಲು ತೆಕ್ಕೊಬೇಕು. ಆದರೆ ಸಿಪ್ಪೆನಲ್ಲಿ ಸಖತ್ತು ನ್ಯೂಟ್ರಿಯೆಂಟ್ಸ್ ಇರುತ್ತೆ, ಜೊತೆಗೆ ಅದನ್ನು ತೆಗೆಯೋದು ತುಂಬ ತಲೆನೋವು. ಅದಕ್ಕೆ ಅದನ್ನು ಹಾಗೆ ಬಿಡ್ತಾಯಿನಿ ನಾನು. ಇವಾಗ ಇದನ್ನು ಮಾಡೋದಕ್ಕೆ ಒಂದು ಫುಡ್ ಪ್ರೊಸೆಸರ್ ಬೇಕು. ಇದನ್ನು ಮಿಕ್ಸಿನಲ್ಲಿ ಮಾಡೋದು ಸಖತ್ ಕಷ್ಟ. ಸೊ ನಿಮ್ಮ ಹತ್ರ ಬರೀ ಮಿಕ್ಸಿ ಇದ್ದರೆ ಅಂಗಡಿಯಿಂದ ತೊಗೊಂಬರೋದೇ ಒಳ್ಳೆಯದು ಪೀನಟ್ ಬಟರ್ನ. ನನ್ನ ಹತ್ರ ಒಂದು ಹಳೇ ಫುಡ್ ಪ್ರೊಸೆಸರ್ ಇದೆ, ಬಟ್ ಇದು ಪೀನಟ್ ಬಟರ್ ಮಾಡೋದಕ್ಕೆ ಸಾಕು. ಇದಕ್ಕೆ ನಾವು ಇವಾಗ ಕಡಲೆಕಾಯಿ ಹಾಕ್ಕೊಂಡು ರುಬ್ಬೋಣ. ಫುಲ್ ಜಾಸ್ತಿ ಹಾಕಬೇಕು ಕಡಲೆಕಾಯಿನ, ಆವಾಗಲೇ ಇದು ಒಳ್ಳೆ ಟೆಕ್ಸ್ಚರ್ ಬರುತ್ತೆ. ಕಡಲೆಕಾಯಿ ಎಷ್ಟೊಂದು ಸ್ಟೇಜಸಲ್ಲಿ ಆಗುತ್ತೆ. ಮೊದಲು ಫುಲ್ಲು ಒಂಥರ ಡ್ರೈ ಆಗಿ ಪುಡಿಯಾಗಿರುತ್ತೆ, ಆಮೇಲೆ ನಿಧಾನವಾಗಿ ಅದು ಬಟರ್ ಆಗ್ತಾ ಹೋಗುತ್ತೆ. ಸೊ ಇದೊಂದು ಸ್ವಲ್ಪ ಟೈಮ್ ತೊಗೊಳುತ್ತೆ, ಸೊ ಸ್ವಲ್ಪ ಪೇಷನ್ಸ್ ಇರಬೇಕು. ಇವಾಗ ಸೈಡಲ್ಲಿರೋದನ್ನೆಲ್ಲ ಸ್ಕ್ರೇಪ್ ಮಾಡೋಣ. ಒಂದು ಸ್ಪೂನು ಇಲ್ಲಾಂದರೆ ಒಂದು ಸ್ಪ್ಯಾಚುಲಾ ತೊಗೊಂಡು ಆಮೇಲೆ ಒಂದು 2 ನಿಮಿಷ ಇದನ್ನು ಚೆನ್ನಾಗಿ ರುಬ್ಕೋಣ. ಇವಾಗ ಇದಕ್ಕೆ ನಾನು ಒಂದು ಸ್ವಲ್ಪ ಉಪ್ಪು ಹಾಕ್ಕೊತಾಯಿನಿ. ಒಂದು 3/4ರಿಂದ 1 ಟೀ ಸ್ಪೂನಷ್ಟು ಉಪ್ಪು ಹಾಕ್ಕೊಬೋದು. ಇದಕ್ಕೆ ಸೀ ಸಾಲ್ಟ್ ಇಲ್ಲಾಂದರೆ ಕೋಶರ್ ಸಾಲ್ಟ್ ಯೂಸ್ ಮಾಡ್ಬೋದು ಇದಕ್ಕೆ. ಆಮೇಲೆ ಇದಕ್ಕೆ ಒಂದು 3 ಟೀ ಸ್ಪೂನಷ್ಟು ಕಡಲೆಕಾಯಿ ಎಣ್ಣೆ ಹಾಕ್ಕೊತಾಯಿನಿ. ಸ್ವಲ್ಪ ಒಳ್ಳೆ ಕನ್ಸಿಸ್ಟೆನ್ಸಿ ಕೊಡುತ್ತೆ. ಅವಾಗ ಕೊನೆಯಲ್ಲಿ 2 ಟೇಬಲ್ ಸ್ಪೂನಷ್ಟು ಜೇನುತುಪ್ಪ ಹಾಕ್ಕೊತಾಯಿನಿ. ಇದೊಂದು ಸ್ವಲ್ಪ ಸ್ವೀಟ್ನೆಸ್ ಕೊಡುತ್ತೆ, ಅದು ತುಂಬ ಚೆನ್ನಾಗಿರುತ್ತೆ. ನೀವು ಅಂಗಡಿಯಿಂದ ತೊಗೊಂಬರೋ ಪೀನಟ್ ಬಟರ್ ತಿಂದಿದ್ರೆ ಅದ್ರಿಗೆ ಸಕ್ಕರೆ ಅಂಶ ತುಂಬ ಇರುತ್ತೆ. ಸೊ ಇದು ಅದಕ್ಕಿಂತ ಸಖತ್ ಹೆಲ್ದಿಯಾಗಿರುತ್ತೆ. ಅಫ್ಕೋರ್ಸ್ ಇದು ಆಪ್ಷನಲ್ಲು, ನಿಮ್ಗೆ ಬೇಕಂದರೆ ಹಾಕ್ಕೊಬೋದು. ಇವಾಗ ಇದನ್ನು ಫುಲ್ ಹೈನಲ್ಲಿ ರುಬ್ಕೊಳ್ಳೋಣ. 1ರಿಂದ 2 ನಿಮಿಷ ಕಂಟಿನ್ಯೂಸ್ ಆಗಿ ರುಬ್ಕೊಂಡು ಆಮೇಲೆ ಒಂದು ಸ್ಪೂನು ಇಲ್ಲಾಂದರೆ ಫೋರ್ಕು ಇಲ್ಲ ಒಂದು ಸ್ಪ್ಯಾಚುಲಾನ ತೊಗೊಂಡು ಸೈಡ್ನ ಫುಲ್ಲು ಸ್ಕ್ರೇಪ್ ಮಾಡ್ಕೊಬೇಕು. ಇದನ್ನೇ ಫುಲ್ಲು ರಿಪೀಟ್ ಮಾಡ್ತಾ ಇರಬೇಕು. ಮೆತ್ತಗೆ ಅದು ಪೀನಟ್ ಬಟರ್ ಕನ್ಸಿಸ್ಟೆನ್ಸಿ ಬರ್ತಾ ಹೋಗುತ್ತೆ. ನಿಮಗೆ ಕ್ರಂಚಿಯಾಗಿರೋ ಪೀನಟ್ ಬಟರ್ ಇಷ್ಟ ಆಯಿತು ಅಂದರೆ ಸ್ವಲ್ಪ ಈ ಪೀನಟ್ ಬಟರ್ನ ತೆಗೆದು ಕೊನೆಯಲ್ಲಿ ಬೇಕಾದ್ರೆ ಮಿಕ್ಸ್ ಮಾಡ್ಕೊಬೋದು. ಫುಲ್ ಹೈನಲ್ಲಿ ಈ ಥರ ಗ್ರೈಂಡ್ ಮಾಡ್ಕೊಂಡಾಗ ಅದರಲ್ಲಿರೋ ಎಣ್ಣೆ ಎಲ್ಲ ಫುಲ್ಲು ರಿಲೀಸ್ ಆಗುತ್ತೆ, ಆಮೇಲೆ ಫುಲ್ಲು ಸ್ಮೂತಾಗಿ ಆಗ್ತಾ ಹೋಗುತ್ತೆ. ಇವಾಗ ಫುಲ್ಲು ಸ್ಮೂತಾಗಿ ಆಗ್ತಾಯಿದೆ. ಫುಲ್ ಸ್ಮೂತಾಗಿದೆ. ಇದಕ್ಕಿಂತ ಸ್ಮೂತಾಗಿ ಮಾಡ್ಕೊಬೋದು. ಬೇಕಂದರೆ ಸ್ವಲ್ಪ ಈ ಥರ ಬೈಟ್ ಇದ್ದರೆ ಚೆನ್ನಾಗಿರುತ್ತೆ. ಇದನ್ನು ಜಾರಲ್ಲಿ ಹಾಕಿ ಸ್ಟೋರ್ ಮಾಡೋದಕ್ಕಿಂತ ಮುಂಚೆ ಇದನ್ನು ಫುಲ್ಲು ತಣ್ಣಗೆ ಆಗಿಬಿಡಬೇಕು. ಎಷ್ಟೊತ್ತು ರುಬ್ಬಿರೋದ್ರಿಂದ ಅದು ಫುಲ್ ಬೆಚ್ಚಗಾಗಿರುತ್ತೆ. ಅರ್ಧ ಗಂಟೆ ಇದನ್ನು ತಣ್ಣಗೆ ಆಗಿಬಿಡಬೇಕು ಅಷ್ಟೇ. ಇದು ನನ್ನ ಪೀನಟ್ ಬಟರ್ ರೆಸಿಪಿ. ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಇಲ್ಲ ರೆಸಿಪಿ ಇಷ್ಟ ಆಯಿತು ಅಂದರೆ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಆಮೇಲೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗ್ತೀನಿ. ಬಾಯ್.